ಬಾಗಲಕೋಟೆ ಜಿಲ್ಲೆ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲರ ಅಭಿಮಾನ ಬಳಗ ಹುನಗುಂದದ ನೂತನ ಕಾರ್ಯಾಲಯದ ಉದ್ಘಾಟನೆಯು ಹುನಗುಂದ ಪಟ್ಟಣದ ವಾರ್ಡ ನಂಬರ 19 ನವನಗರದ ವಿಎಂ ಬ್ಯಾಂಕಿನ ನಿರ್ದೇಶಕರಾದ ಬಸವರಾಜ ಹೊಸೂರರ ಸ್ವಗೃಹದಲ್ಲಿ ದಿನಾಂಕ ಆಗಸ್ಟ್ 10, 2025 ರಂದು ಮಧ್ಯಾಹ್ನ 1 ಗಂಟೆಗೆ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲರ ನೇತೃತ್ವದಲ್ಲಿ ಹಾಗೂ ಬಿಜೆಪಿ ಪಕ್ಷದ ಮುಖಂಡರು, ನಾಯಕರು ಹಾಗೂ ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ ಅದ್ಧೂರಿಯಾಗಿ ಜರುಗಿತು. ಈ ಕಾರ್ಯಾಲಯದ ಉದ್ಘಾಟನೆಯ ನಂತರ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲರು ಸುದ್ದಿಗಾರರೊಂದಿಗೆ ಮಾತನಾಡಿ, ಬಸವರಾಜ ಹೊಸೂರರು ವ್ಯಕ್ತಿಗತವಾಗಿ ತಮ್ಮ ಕುಟುಂಬದ ಅವಶ್ಯಕತೆಗಾಗಿ ಗೃಹ ನಿರ್ಮಾಣದೊಂದಿಗೆ ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಹಾಗೂ ಬಿಜೆಪಿ ಪಕ್ಷದಿಂದಲೇ ವಿಎಂ ಬ್ಯಾಂಕಿನ ನಿರ್ದೇಶಕ ಮಂಡಳಿಗೆ ಆಯ್ಕೆಯಾಗಿದ್ದು, ಅವರು ರಾಜಕೀಯವಾಗಿ ಎಷ್ಟೊಂದು ಜನಪ್ರಿಯತೆ ಪಡೆದಿದ್ದಾರೆಂಬುದು ಸಾಕ್ಷೀಕರಿಸುತ್ತದೆ ಎಂದು ಬಣ್ಣಿಸಿದರು. ನಂತರ ರಾಜಕೀಯ ಕಾರ್ಯಚಟುವಟಿಕೆಗೆಂದು ತೆರೆದಿರುವ ಕಾರ್ಯಾಲಯವು ಅವರ ಭವಿಷ್ಯದ ರಾಜಕೀಯ ಜೀವನವು ಮೇಲಸ್ತರದಲ್ಲಿ ಸಾಗಲೆಂದು ಶುಭ ಹಾರೈಸಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳು ಮಾಜಿ ಶಾಸಕರ ಹೆಸರಿನಲ್ಲಿಯೇ ಅಭಿಮಾನ ಬಳಗ ಸ್ಥಾಪನೆಯಿಂದ ಪಕ್ಷಕ್ಕೆ ಯಾವ ಪ್ರಕಾರದ ಅನುಕೂಲತೆ ಮತ್ತು ಶಕ್ತಿಯಾಗಿ ಪರಿಣಮಿಸುತ್ತದೆ ಎಂಬ ಪ್ರಶ್ನೆ ಸೇರಿದಂತೆ ಇತರೆ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದ ಸಂಗಣ್ಣ ಚಿನವಾಲರ, ಮಹಾಂತೇಶ ರೇವಡಿ, ವೀರನಗೌಡ ಬಂಡಿ, ಸಂತೋಷ ಪೈಲ್, ಅಪ್ಪು ಆಲೂರ, ಮಹಾಂತೇಶ ತೆಗ್ಗಿನಮಠ, ಸೀನುಕೊಪ್ಪದ ಮಹಮ್ಮದಲಿ ಹಣಗಿ, ನಾಸಿರ ಖಾಜಿ ಸೇರಿದಂತೆ ಇತರೆ ಹಿರಿಯ ಮುಖಂಡರು ಹಾಗೂ ಯುವ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಇಂದು ನಗರದ ವಿದ್ಯಾಗಿರಿ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಿಸಿರುವಂತಹ ಒಂದು ನೂತನ ಗೃಹ ಕಚೇರಿ. ಯಾರು ಅಂದ್ರೆ ನನ್ನ ಆತ್ಮೀಯ ಮಿತ್ರ ಹೊಸೂರವರ ಈ ಒಂದು ನೂತನ ಗೃಹ ಕಚೇರಿಯ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ಎಲ್ಲ ಅವತ್ತು ಕಾರ್ಯಕರ್ತ ಬಂಧುಗಳು, ವಿಶೇಷವಾಗಿ ಇವತ್ತು ಭಾಳ ಸಂತೋಷ ಅನಿಸ್ತದ. ಯಾಕಂದ್ರೆ ಸ್ವಂತ ಒಂದು ಶಕ್ತಿಯಿಂದ ದುಡಿದು ತನ್ನ ಜಾಣ್ಮೆಯಿಂದ ಅನೇಕ ಕಾರ್ಯಗಳನ್ನು ಮಾಡಿ ಇವತ್ತು ಈ ಒಂದು ನೂತನವಾದ ಗೃಹ ಕಚೇರಿಯನ್ನು, ಅಂದರೆ ಕೆಳಗಡೆ ಆಫೀಸ್ ಮಾಡಿಕೊಂಡು ಮೇಲ್ಗಡೆ ಮನೆ ಮಾಡಿಕೊಂಡು ಪಕ್ಕದಲ್ಲಿ ಕೂಡ ಮನೆ ಕಟ್ಟಿದ್ದೇವೆ ಅಂತ ಹೇಳಿದ್ರು. ತಂದೆಯವ್ರ ಜೊತೆಗೂ ಕೂಡ ನಾವು ಮಾತಾಡಿದ್ವಿ. ಭಾಳ ಸಂತೋಷ ಅನಿಸ್ತು. ಇದು ಹಳೆಯ ಮನೆ ಇತ್ತು ಸರ್, ಹಳೆ ಕಾಲದಲ್ಲಿ 90ರ ದಶಕದಲ್ಲಿ ಕಟ್ಟಿರ್ತಕ್ಕಂಥದ್ದು. ಈಗ ಇದನ್ನು ರಿನೋವೇಷನ್ ಮಾಡಿ ಹೊಸ ಮನೆ ಪೂರ್ವ ಸಂಪೂರ್ಣವಾಗಿ ಈ ಒಂದು ಗೃಹವನ್ನು ನಿರ್ಮಾಣ ಮಾಡಿದ್ದೀವಿ ಅಂಥೇಳಿ ಹೇಳಿದಾಗ ಸಂತೋಷ ಆಗ್ತದೆ. ಯಾಕಂದರೆ ಆಗಿನ ಕಾಲದಲ್ಲಿ ಈ ಎಲ್ಲ ಜಾಗಗಳನ್ನು ಇಟ್ಕೊಂಡು ಇಲ್ಲಿ ಮನೆ ಕಟ್ಕೊಂಡು ಇದ್ದು, ಅವಾಗೆಲ್ಲ ಮಣ್ಣಿನ ಮನೆ. ಈಗ ಒಳ್ಳೆಯ ಸುಸಜ್ಜಿತವಾದ ಒಂದು ಕಟ್ಟಡವನ್ನು ತನ್ನ ಒಂದು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಒಂದು ನೂತನ ಗೃಹವನ್ನು ಕಟ್ಟಿದ್ದಾನೆ. ಈ ಗೃಹ ಪ್ರವೇಶ ಮತ್ತು ಈ ನೂತನ ಗೃಹ ಕಚೇರಿ ಏನಿದೆಯಲ್ಲ, ಕಚೇರಿಯಲ್ಲಿ ಅಂದರೆ ಆ ಕಚೇರಿಯಲ್ಲಿ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಒಳ್ಳೆಯದಾಗಲಿ, ಜನರಿಗೂ ಕೂಡ ಒಳ್ಳೆಯದಾಗಲಿ, ಅವ್ರ ಕುಟುಂಬದವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ಆಯುರಾರೋಗ್ಯ ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ಅಂಥೇಳಿ ಶುಭವನ್ನು ಹಾರೈಸಿ ಇವತ್ತು ಈ ಸಂದರ್ಭದಲ್ಲಿ ನನಗೆ ಸನ್ಮಾನ ಮಾಡಿದ್ದಕ್ಕಾಗಿ ಹೊಸೂರು ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಿ ನಾನು ನಿಮ್ಮ ಅಭಿಮಾನದ ನನ್ನ ಅಭಿಮಾನ, ನನ್ನ ಮೇಲೆ ಇರ್ತಕ್ಕಂಥ ವಿಶೇಷವಾದ ಪ್ರೀತಿ ಮತ್ತು ಅಭಿಮಾನದಿಂದನೇ ಇವತ್ತು ನನ್ನ ಆಫೀಸ್ನಲ್ಲಿ ನನ್ನ ಫೋಟೋ ಹಾಕ್ಕೊಂಡು, ಯಾಕಂದ್ರೆ ತಾವು ನನ್ನ ಸಲಹೆ ಒಂದು ಆ ಸ್ಥಾನದಲ್ಲಿ ನಿಮ್ಮ ತಂದೆಯವ್ರದ್ದು ಮತ್ತು ಉಳಿದವ್ರದ್ದು ಫೋಟೋ ಹಾಕ್ಬೇಕು ಜೊತೆಗೆ. ಯಾಕಂದ್ರೆ ನನಗಿಂತಲೂ ಮುಖ್ಯವಾಗಿ ಅವರು ಮುಖ್ಯ. ಯಾಕಂದ್ರೆ
ಮೊದಲಿಂದನೂ ಕೂಡ ನಿನಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಕಷ್ಟಪಟ್ಟು ದುಡಿಯೋದು ಹೇಗೆ ಅಂತೇಳಿ ತಿಳಿಸ್ಕೊಟ್ಟವ್ರು ಅವರು. ನಾವು ರಾಜಕಾರಣಿಗಳು ಇರ್ತೀವಿ, ಹಂಗೋ ಹಿಂಗೋ ಇರ್ತಿರ್ತದೆ, ಅದು ಬೇಡ. ಈಗೇನಪ್ಪ ಅಂದ್ರೆ ಅಲ್ಲಿ ತಂದೆ ತಾಯಿ ಫೋಟೋನ ಹಾಕ್ಬೇಕಂತ ಹೇಳಿ ಇವತ್ತು ಹೊಸೂರು ಬಸವರಿಗೆ ನಾನು ಸಲಹೆಯನ್ನು ಕೊಡ್ತಾ ಮುಂದಿನ ಸಲ ಬಂದಾಗ ಅವರಿಬ್ಬರು ಫೋಟೋನ ಅಲ್ಲಿ ಕಾಣಬೇಕು. ಸರ್, ಈ ನಿಮ್ಮ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಇದು ನಿಮ್ಗೆ ಬೆಂಬಲವಾಗಿ ಮತ್ತು ಶಕ್ತಿಯಾಗಿ ಪರಿವರ್ತನೆ ಇರ್ತೈತೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಈಗ ಅಭಿಮಾನಿ ಬಳಗ ಸೃಷ್ಟಿ ಮಾಡ್ಯಾರ. ಅಲ್ಲ, ಈಗ ಹೊಸೂರು ಬಸವನ ಅಭಿಮಾನಿ ಬಳಗ ಬಹಳ ದೊಡ್ಡ ಬಳಗ ಐತೆ, ಯುವಕರ ಬಳಗ ಐತೆ, ಮತ್ತೆ ಹಿರಿಯರ ಜೊತೆನೂ ಪ್ರೀತಿ ವಿಶ್ವಾಸ ಗೌರವದಿಂದ ನಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಆತ ನಮ್ಮ ಪಕ್ಷದ ಒಬ್ಬ ಮುಖಂಡನಾಗಿ ಕಾರ್ಯಕರ್ತನಾಗಿ ಮತ್ತು ಈ ಓಣಿಯಲ್ಲೇನೆ ಮತ್ತು ಅವ್ರ ಸ್ಪರ್ಧೆನೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಮಾಡಿದ್ದ ಬ್ಯಾಂಕಿನ ನಿರ್ದೇಶಕ ಚುನಾವಣೆಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತು ಅತ್ಯಂತ ಹೆಚ್ಚಿನ ಮತಗಳನ್ನು ಗಳಿಸಿ ಆರಿಸಿ ಬಂದಂಥ ವ್ಯಕ್ತಿ. ಯಾವುದೇ ಇದಕ್ಕೆ ಆಮಿಷಗಳಿಗೆ ಒತ್ತಡಕ್ಕೆ ಮತ್ತು ಇನ್ನಿತರ ಯಾವುದೇ ವ್ಯವಸ್ಥೆಗೆ ಗುರಿಯಾಗದಲ್ಲ, ಸ್ವಂತ ತಾನು ಧೈರ್ಯದಿಂದ ಒಂದು ಚುನಾವಣೆಯನ್ನು ಎದುರಿಸಿ ನಾನು ಜನರ ಹತ್ರ ಹೋಗ್ತೀನಿ, ಮತ ಕೇಳ್ತೀನಿ, ಅವರಿಂದ ಪ್ರೀತಿ ವಿಶ್ವಾಸದಿಂದ ಅವ್ರ ಮತಗಳ ಆಶೀರ್ವಾದದಿಂದ ನಾನು ಆಯ್ಕೆಯಾಗಿ ನಾನು ವಿಜಯಮಾಂತೇಶ್ವರ ಬ್ಯಾಂಕ್ನಲ್ಲಿ ಸೇವೆಯನ್ನು ಮಾಡ್ತೀನಿ ಅಂತೇಳಿ ನಾನು ಕೇಳ್ಕೊಂಡ ನನ್ನ ಹತ್ರ ಬಂದು ನಾನು ಕೇಳ್ಕೊಂಡು ಹೋಗಿ ಚುನಾವಣೆಗೆ ನಿಂತಿರ್ತಕ್ಕಂಥದ್ದು. ನಾನೇನು ಯಾರು ಸಪೋರ್ಟ್ ಮಾಡಿದ್ರು ಮಾಡದಿದ್ರು ಸ್ವಂತ ಶಕ್ತಿ ಮೇಲೆ ದುಡ್ತೀನಿ ಮಾಡ್ತೀನಿ ಅಂತೇಳಿ ಏನು ಮತದಾರರ ಮೇಲೆ ಷೇರುದಾರರ ಮೇಲೆ ವಿಶ್ವಾಸ ಇಟ್ಟು ಇವತ್ತು ಆ ಷೇರುದಾರರು ಕೂಡ ಬಸವನ ಬಗ್ಗೆ ಒಂದು ಪ್ರೀತಿ ಗೌರವ ವಿಶ್ವಾಸ ಇಟ್ಟು ಇವತ್ತು ಅದನ್ನು ಆಯ್ಕೆ ಮಾಡಿ ಕಳಿಸಿದ್ರೆ ಮತ್ತು ಷೇರುದಾರರಿಗೂ ಕೂಡ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ. ಒಂದು ಯುವ ಶಕ್ತಿ ಏನೈತೆ, ಬಸವನ ಶಕ್ತಿ ನಮ್ಮ ಪಕ್ಷಕ್ಕೂ ಕೂಡ ನಮಗೂ ಕೂಡ ಒಂದು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಶಕ್ತಿ ಕೊಡ್ತಕ್ಕಂಥದ್ದು ಆಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಅದಕ್ಕೂ ಹೊಸೂರವ್ರಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಾಲ್ಕು ಮಾತು ಮುಗಿಸ್ತಾರೆ. ಜಾರಿ ಅವ್ರು ಇನ್ನೊಬ್ರು ಬರ್ತಿಲ್ಲ